ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ 5 kg ಆಗೋಷ್ಟು ಎಳ್ಳು ಬೆಲ್ಲವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರಿಂಗ್ ಮಾಡ್ಕೊಂಡ್ರಾಯ್ತಲ್ಲ ಅಂತ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನಾವಿಲ್ಲಿ 1 kg ಆಗೋಷ್ಟು ಶೇಂಗಾವನ್ನು ಹುರ್ಕೋತಾ ಇದ್ದೀವಿ. ನಂತರ ಇಲ್ಲಿ ಚೆನ್ನಾಗಿ ಶೇಂಗಾ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಬೇಕು, ಆ ರೀತಿ ಹುರ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಈ ರೀತಿ ಸಪ್ರೇಟ್ ಆದಮೇಲೆ ಸ್ವಲ್ಪ ಹೊತ್ತಿದ್ದನ್ನ ತನಗಾಗೋಕೆ ಬಿಟ್ಟು ನಂತರ ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಬೇಕು. ಆ ರೀತಿ ನಾವು ಇದನ್ನು ಸಿಪ್ಪೆ ಎಲ್ಲ ಬಿಚ್ಕೋಬೇಕು. ನಂತರ ಇಲ್ಲಿ ಬಿಳಿ ಎಳ್ಳನ್ನು ಕೂಡ 1 kg ಆಗೋಷ್ಟು ತಗೊಂಡಿದ್ದೀವಿ. ಸ್ವಲ್ಪ ಸ್ವಲ್ಪನೇ ಹುರಿತಾ ಇದ್ದೀವಿ, ಯಾಕಂದರೆ ಒಂದೇ ಸತಿ ಹುರಿಯೋದಕ್ಕೆ ಹೋದರೆ ಎಲ್ಲ ಸುಟ್ಟುಬಿಡುತ್ತೆ. ಹಾಗಾಗಿ ನಂತರ ಇಲ್ಲಿ ಪುಟಾಣಿ ಅಂತ ಕೂಡ ಹೇಳ್ತೀವಿ, ಇದಕ್ಕೆ ಹುರ್ಗಡ್ಲೆ ಅಂತ ಕೂಡ ನಾವು ಹೇಳ್ತೀವಿ. ಅದು ಕೂಡ ಇಲ್ಲಿ 1 kg ಆಗೋಷ್ಟು ತಗೊಂಡಿದ್ದೀವಿ. ನಂತರ ನಾವಿಲ್ಲಿ 1 kg ಆಗೋಷ್ಟು ಒಣ ತೆಂಗಿನಕಾಯಿನ ತಗೊಂಡಿದ್ದೀವಿ. ಅದ್ರ ಮೇಲಿರುವಂಥ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಸ್ಗೆ ಕಟ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಸೇರಿಸ್ಕೋಬೇಕು. ಹಾಗೆ ಸೇರಿಸ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ. ನಂತರ ಇಲ್ಲಿ 1 kg ಆಗೋಷ್ಟು ಬೆಲ್ಲವನ್ನು ಕೂಡ ನಾವಿಲ್ಲಿ ಕಟ್ ಮಾಡಿ ಮೊದಲೇ ಇಟ್ಕೊಂಡಿದ್ವಿ. ಸೊ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀವಿ. ಕೊನೆಯಲ್ಲಿ ಇದಕ್ಕೆ ಶೇಂಗಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಳ್ಳಿಗಳ ಕಡೆ ಎಲ್ಲ ಇದೇ ರೀತಿ ಎಳ್ಳು ಬೆಲ್ಲವನ್ನು ಮನೆಯಲ್ಲೇ ತಯಾರು ಮಾಡ್ತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.